ಈ ಡೈರಿ ತಗೊಳ್ಳಿಯದಕ್ಕೆ ಇದ್ರಾಗ ಏನು ಬರ್ದೈತೆ ಅಂತ ಹೊಸಿ ಓದಿ ಹೇಳಿ. ಇದುವೇ ಸ್ಯಾನೆ ಮುಖ್ಯವಾದ ಡೈರಿ ಅದಕ್ಕೆ. ರಾಮ ಈ ಊರಲ್ಲಿ ಅತಿ ಸೌಮ್ಯ ಸ್ವಭಾವದವರು, ಸರಳತೆಯ ವ್ಯಕ್ತಿ, ತುಂಬ ಒಳ್ಳೆಯವರು. ಮತ್ತೆ ಹುಚ್ಚ. ರಾಮು ಅವರೇ, ಫ್ಲೈಟಲ್ಲಿ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮೇಲೆ ಹೋಗ್ತಿದ್ದಾಗೆ ಎಲ್ಲ ಇಷ್ಟಿಷ್ಟೇ ಕಾಣ್ತಿದ್ರು. ಏನು ಮಜಾ ಆಯಿತು ಗೊತ್ತಾ? ನಾನು ಡೆಲ್ಲಿಗೆ ಹೋಗ್ತಿದ್ದಾಗೆ ನನಗೆ ನಿಮ್ಮ ನೆನಪೇ ಆಯಿತು. ನಿಮ್ಮ ನೆನಪು, ಈ ಊರಿನ ನೆನಪು. ನೀವು ನೆನಪಾದಾಗೆಲ್ಲ ಏನೋ ನಗು ಬರ್ತಾಯಿತ್ತು. ಹುಚ್ಚ ಅಂತ ಬರೆದಿರೋದೆಲ್ಲ ಬೈದಿರೋದಲ್ಲ. ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಹುಚ್ಚಿ ಅಂತಾರೆ. ಈಗ ನಾವು ತುಂಬ ಹತ್ತಿರ ಆಗಿರೋ ಜೊತೆ ಮಾತಾಡ್ತೀವಲ್ಲ, ಹಾಗೆ ನಾನು ನಿಮ್ಮನ್ನ ಪ್ರೀತಿಯಿಂದನೇ ಹಾಕಿ ಕರೆದೆ. ಅಕ್ಕವ್ರೆ, ನಿಮ್ಮನ್ನು ಯಾವಾಗ ನೋಡ್ತೀನೋ, ನೀವು ಯಾವಾಗ ಫ್ರೀ ಆಯ್ತಿರೋ ಅಂತ ರಾತ್ರಿಯಿಂದನೂ ಕಾಯ್ತೀವಿ. ನೀವು ಗೊತ್ತಾ? ಯಾಕೆ? ಏನು ವಿಷಯ? ಯಾಕೆ ಅಂದರೆ ನಾನು ಮಾಡಿರೋ ಕೆಲಸ ನೀವು ನೋಡಿದ್ರೆ ಫುಲ್ಲು ಸರ್ಪ್ಲೆಸ್ ಆಗಿಬಿಡ್ತೀರ. ಲೇ, ಅದು ಸಲ್ಪ್ಲೆಸ್ ಅಲ್ವೇ, ಸರ್ಪ್ರೈಸ್. ಅಯ್ಯೋ, ಏನೋ ಒಂದು ಏನೋ ಅಂತ ತೋರಿಸ್ಲಾ? ಟನ್. ನೋಡಿದ್ರಾ? ನಾನು ಹೇಳಲಿಲ್ವಾ? ನಾನು ಮಾಡಿರೋ ಕೆಲಸ ನಿಮ್ಗೇನಾದ್ರು ಗೊತ್ತಾಯ್ತಂದ್ರೆ ಫುಲ್ಲು ಸರ್ಪ್ಲೆಸ್ ಆಗಿಬಿಡ್ತೀರಾ ಅಂತ. ಪೆದ್ದಿ, ಯಾಕೆ ಬೇಡದಿರೋ ಸಮಯದಲ್ಲೆಲ್ಲ ಲದ್ದಿ ತುಂಬಿಕೊಂಡಿರೋ ನಿನ್ನ ತಲೆನ ಉಪಯೋಗಿಸ್ತೀಯಾ? ಇದ್ಯಾರಿಗೂ ಕಾಣಿಸ್ಬಾರ್ದು ಅಂತ ನಾನು ಒಲೆಗೆ ಹಾಕಿದ್ದು. ಅದನ್ನ ಜೋಪಾನವಾಗಿ ತಗೊಂಡು ಬಂದು ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಟಂಟನ ಅಂತ ಕೊಡ್ತಿದ್ಯಾ ನಿನ್ನ? ಅಕ್ಕವ್ರೆ, ಒಂದು ನಿಮಿಷ ಬೈಬ್ಯೋಡಿ. ಇದನ್ನ ನಾನೇ ಒಲೆಯಿಂದ ಎತ್ಕೊಂಬಂದಿದ್ದಲ್ಲ. ಏನು? ಶಾರದಕ್ಕ, ನೀವ್ಯಾಕೆ ತರಕ್ಕೆ ಹೋದ್ರಿ? ಮೊದಲೇ ಕೈ ಸುಟ್ಕೊಂಡಿದ್ದೀರಾ. ನಾನು ಹೋಗಿ ತಗೋಬರ್ತಿರ್ಲಿಲ್ವಾ? ಇರಲಿ ಬಿಡಿಜಯ, ನೀನೇನೋ ಕೆಲಸ ಮಾಡ್ತಿದ್ಯಲ್ಲ ಅದಕ್ಕೆ ತಗೊಂಬಂದೆ. ಚಂದ್ರಿ, ಮಾಡಿದುಣ್ಣೋ ಮಹಾರಾಯ ಅನ್ನೋ ಒಂದು ಗಾದೆ ಇದೆ, ಕೇಳಿದ್ದೇನೆ? ಹ್ಞೂ ಅಕ್ಕ, ಎಲ್ಲೋ ಕೇಳ್ದಂಗೈತೆ. ಅದರ ಅರ್ಥ ಗೊತ್ತಿಲ್ಲ ಅಂದರೆ ಈಗ ನೋಡಿ ತಿಳ್ಕೊ. ಕೆಂಡನ ಮತ್ತೊಬ್ಬರ ಮೇಲೆ ಎಸೆಯೋ ಮುಂಚೆ ತಮಗೂ ಸುಡುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅಲ್ಲ ಶಾರದಕ್ಕ, ನಿಮ್ಮ ಕೈ ಹೇಗೆ ಸುಡ್ತು? ಬಿಸಿ ಪಾತ್ರೆ ಇಳಿಸೋವಾಗ ಕೈ ಸುಟ್ಟೋಯ್ತು ಸೊಸೆಮ್ಮ. ಓ, ಪಾತ್ರೆ ಎತ್ತಿಡುವಾಗ ಕೈ ಸುಟ್ಟೋಯ್ತು. ಆದರೆ ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ. ಅಲ್ಲ ಕಣೆ ಚಂದ್ರಿ, ಡೈರಿಯಿಂದಾನೇ ಇಬ್ಬರು ಪ್ರೇಮಿಗಳು ಒಂದಾಗ್ತಾರೆ ಅನ್ನೋದಾದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಡೈರಿ ಇಟ್ಕೊಂಡಿರ್ತಿದ್ರಲ್ವಾ? ಯಾವ ಪ್ರೇಮಿಗಳು ಸಾಯ್ತಾನೆ ಇರಲಿಲ್ಲ ತಾನೆ?
ಇಳಿಸೋವಾಗ ಕೈ ಸುಡ್ತಾ? ಮಾಡೋದು ದೇವ್ರ ಜಪ, ಬಾಯ್ ಬಿಟ್ರೆ ಬರೀ ಸುಳ್ಳು. ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ಒಂದೇ ಬಿಲ್ಡಿಂಗಲ್ಲಿ ಇದ್ವಿ. ಅಪ್ಪಂಗೆ ಟ್ರಾನ್ಸ್ಫರ್ ಆದಮೇಲೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಈಗ ಬಂದಿದ್ದಾನೆ ರಾಮೋರೆ, ಇವನು ಟ್ರೇಡರ್. ಹಂಗಂದ್ರೆ ಹಾಗಂದ್ರೆ ಇವನ ಐಟಮ್ನ ಅವನಿಗೆ ಮಾರೋದು, ಅವನ ಐಟಮ್ನ ಇವನಿಗೆ ಮಾರೋದು. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ವ್ಯವಸಾಯಕ್ಕೆ ಏನೇನು ಬೇಕೋ ಅದನ್ನು ನೀವು ನನಗೆ ಹೇಳಿದ್ರೆ ನಾನು ಅದನ್ನು ನಿಮಗೆ ಸಪ್ಲೈ ಮಾಡ್ತೀನಿ. ಹೇಳಿ, ನಿಮ್ಗೇನು ಬೇಕು ಹೇಳಿ. ಮಳೆ. ಪಪ್ಪ ಬಂದು ದಾದಾ ನುಳಿಸ್ಲಿಕ್ಕೆ ಹಿಂಗೆ ಸುಳ್ಳು ಹೇಳಿಕತ್ತಾಳೆ. ಬ್ಯಾಡ ಗಂಗಾ, ಸಹಿ ಮಾಡಬೇಡ ನೀನು. ಗಂಗಾ ತನ್ನ ಅಪರಾಧನ ತಾನೇ ಒಪ್ಕೊಂಡಿದ್ದಾಳೆ. ಈಕೆ ಹೇಳೋದೆಲ್ಲ ಬಿಲ್ಕುಲ್ ಸುಳ್ಳದ. ಸೈನ್ ಮಾಡು ಅಂದೆ. ಲಕ್ಕಿ ನಿನ್ಗೆ ಬೇಕಾ? ಗೀತಾ ಒಳ್ಳೆ ಹುಡುಗಿ, ಲಕ್ಕಿ ಅವಳಿಗೆ ಸಿಗ್ತಾನೆ. Whoever loves somebody the most, they will get that person. ನೋಡು, ನಾವು ಹೋಗಿ ದೂರ ನಿಂತು ಅವಳು ಹೇಗ್ ಪೂಜೆ ಮಾಡ್ತಾಳೆ ಅಂತ ನೋಡೋಣ. ನೀನು ಬಾರೋ. ಬೇಡ ಅಜ್ಜಿ. ಬಾ ಕರ್ಣ, ಏನು ಆಗುದಿಲ್ಲ. ನನ್ನ ಮಾನ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ಯಾ ನೀನು? ನೀನು ಮಾಡಿರೋ ಕೆಲಸಕ್ಕೆ ಆಚೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ನಿನ್ನಿಂದ ತೊಂದರೆ ಆಗೋದು ಬೇಕಾಗಿಲ್ಲ, ನೀನು ಇಲ್ಲಿರೋದು ಬೇಕಾಗಿಲ್ಲ. ನೀನೆಲ್ಲ ಲಗೇಜ್ ಪ್ಯಾಕ್ ಮಾಡು, ಗಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇರಲಿಂದ. ಸೀರಿಯಸ್? ಯಾ ಬೇಬಿ. ಇವತ್ತು ನೀನು ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗ್ರಿ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡ್ತಿನ? ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಅದು ಎಲ್ಲೊಬ್ರು ಕುಷ್ಠರೋಗದ ಪೇಷಂಟ್ ಇದಾರಲ್ಲ, ಅವ್ರನ್ನ ನೋಡಕ್ ಬರ್ತಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ನಿಮ್ ಜೊತೆ ಬರ್ಲಾ? ನಿನ್ನಿಂದ ನನ್ನ ಮಾಸ್ಟರ್ ಪ್ಲಾನೇ ಹಾಳಾಯ್ತಲ್ಲೋ. ಮಧುರ DC ಆದ್ರೆ ವಿಕ್ರಮ್ ಸಿಂಹಂಗ್ ಬಲ ಬರುತ್ತೆ. ಈ ಮನೆನ ಹಾಳು ಮಾಡಬೇಕು ಅಂತ ನಾನು ಎಂತೆಂಥ ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ಮೇಘನ ನನ್ನನ್ನು ನಂಬಿದಾಳೆ. ನಾನು ಹೇಗೆ ಹೇಳ್ತೀನೋ ಹಾಗೆ ನಡ್ಕೋತಾ ಇದ್ದಾಳೆ. ಅವಳಿಗೆ ಈಗ ನಾನೇ ಗುರು. ವಿಕ್ರಮ್ ಸಿಂಹ ಕುಡಿತಕ್ಕೆ ದಾಸ ಆಗಿ ಮನೇಲಿ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅವನು ನೋಡ್ಕೊಂಡು ಮೇಘನ ಇಲ್ಲಿ ಸಾಯ್ತಾಳೆ.